ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಿಮ್ಸ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡ ಲೋಕಾರ್ಪಣೆ. ಖಿದ್ವಾಯಿ ಫೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಕಟ್ಟಡದ ಕಾಮಗಾರಿಗೆ ಸಚಿವರಿಂದ ಶಂಕುಸ್ಥಾಪನೆ. ಸಿಂಧನೂರಿನಲ್ಲಿ 2 ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಬಂಧನ. ಎಸ್ಪಿ ಅರುಣಾಂಶಗಿರಿ ಪ್ರಶಂಸೆ. ನಗರಸಭೆಯ ಮಾಜಿ ಅಧ್ಯಕ್ಷರಾದ ಬಡವರ ಬಂಧು ಎಂ ಈರಣ್ಣನವರ ಹುಟ್ಟುಹಬ್ಬ ಆಚರಣೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛತೆ. ರಿಮ್ಸ್ ನಿರ್ದೇಶಕ ಸಮಾಜ ಕಲ್ಯಾಣ ಅಧಿಕಾರಿಗಳ ಅಮಾನತಿಗೆ ಪ್ರಸಾದ್ ಭಂಡಾರಿ ಒತ್ತಾಯ. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ನಿಂದ ಮತ್ತೊಂದು ಆಸ್ತಿ ಲಪಟಾಯಿಸಲು ಯತ್ನ. ಗಡಿಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆಗೆ ಸರ್ಕಾರಗಳು ಮುಂದಾಗಲಿ. ಬಾಬುಗೌಡ. ವೈಯಕ್ತಿಕ ತೇಜೋವಧೆ ಮಾಡಲು ಪ್ರಯತ್ನ. ಪ್ರವೀಣ್ ಕುಮಾರ್ ವಿರುದ್ಧ ನ್ಯಾಯಾಲಯದ ಮೊರೆ. ಅಂಬಾಜಿರಾವ್ ಮೈದನ್ಕರ್. ಖಾಸಗಿ ಸುದ್ದಿವಾಹಿನಿಯಾದ ಗ್ಯಾರಂಟಿ ನ್ಯೂಸ್ ವತಿಯಿಂದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಮತ್ತು ಅದ್ದೂರಿಯಾಗಿ ನಡೆದ ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮ. ರಾಯಚೂರಿನ ರಾಜೀವ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ಖಿದ್ವಾಯಿ ಫೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಿಸಲು ಅಂದಾಜು ಮೊತ್ತ 2,000 ಲಕ್ಷ ರೂಪಾಯಿ ಮೊತ್ತದ ಕಟ್ಟಡ ಕಾಮಗಾರಿಗೆ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಹಾಗೂ ಎನ್ಎಸ್ ಬೋಸರಾಜ್ ಅವರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಜಿಲ್ಲಾಡಳಿತ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ರಿಮ್ಸ್ ಇವರ ಸಹಯೋಗದಲ್ಲಿ ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ಜನವರಿ 4ರಂದು ನಡೆದ ಕಾರ್ಯಕ್ರಮದಲ್ಲಿ ಅಂದಾಜು ಮೊತ್ತ 450 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ರಾಯಚೂರು ನಗರ ರಿಮ್ಸ್ ಸಂಸ್ಥೆಯ ಆವರಣದಲ್ಲಿ ನಿರ್ಮಾಣಗೊಂಡ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡವನ್ನು ಸಹ ಇದೇ ವೇಳೆ ಸಚಿವರು ಉದ್ಘಾಟಿಸಿದರು.
ಸಚಿವರಾದ ಎನ್ಎಸ್ ಬೋಸರಾಜ್ ಮಾತನಾಡಿ, ಈ ಕೇಂದ್ರವು ರಾಯಚೂರಿನಲ್ಲಿ ಆಗಬೇಕೆಂಬುದು ನಮ್ಮ ಬಹುದಿನಗಳ ಅಪೇಕ್ಷೆಯಾಗಿತ್ತು. ಈ ಕನಸು ಈಗ ಸಾಕಾರವಾಗಿದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ವೈದ್ಯಕೀಯ ಇಲಾಖೆಯ ಸಚಿವರಾಗಿದ್ದಾಗಿನಿಂದ ನಮ್ಮಲ್ಲಿ ಈ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗುತ್ತಿದೆ ಎಂದು ತಿಳಿಸಿದರು. ಕೆಲವು ಪೇಷಂಟ್ಸ್ ನಾರ್ಮಲ್ ಪೇಷಂಟ್ಸ್ ಇದು ಬಳ್ಳಾರಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಉದ್ಭವಿಸಿತು. ಸೊ ಅಂದಿನ ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ಪ್ರಾಬ್ಲಮ್ ಫೇಸ್ ಮಾಡಬೇಕು, ನಾವು ಸರಿಪಡಿಸಬೇಕು. ಭಾಳ ಕಷ್ಟವೆಲ್ಲ ಒಪೆಕ್ ಹಾಸ್ಪಿಟಲ್ ನಾವು ಇಲ್ಲಿ ತಂದಿದ್ದೀವಿ. ಶ್ರೀಮಾನ್ ವೀರೇಂದ್ರ ಪಾಟೀಲ್ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಶ್ರೀಮಾನ್ ಸೇವಣ್ಣವರು ಅವತ್ತು ನಮ್ಮ ಸಚಿವರಾಗಿದ್ದರು. ಅವರು ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಉಮರ್ ಅವರು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ರಾಜ್ಯಕ್ಕೆ ಒಪೆಕ್ ಹಾಸ್ಪಿಟಲ್ ಕಂಟ್ರೀಸ್ನವ್ರು ದುಡ್ಡು ಕೊಟ್ಟಿದ್ದಾರೆ, ಈ ಭಾಗದಲ್ಲಿ ಆಗಬೇಕು ಅಂದಾಗ ಆಯ್ತು ಮಾಡ್ಕೊಳ್ರಿ ಅಂತ ಅವ್ರು ಹೇಳಿ ಮಾತು ಕೊಟ್ಟ ಮೇಲೆ ಇಲ್ಲಿ ಒಪೆಕ್ ಹಾಸ್ಪಿಟಲ್ ಪ್ರಾರಂಭ ಆಗಿತ್ತು. ಅವಾಗ ಸಹಿತ ಅದರಾಗೆ 50 ಎಕರೆ ಜಾಗ ಕೊಡಿಸಿ ಮತ್ತೆ 25 ಎಕರೆ ಬೇಕು ಅಂದರು. ರತ್ನಪ್ರಭಾ ಡಿ ಸಿ ಇದ್ದಾಗ ಅಗ್ರಿಕಲ್ಚರ್ APMC KH ಪಾಟೀಲ್ ಅನುಮೋದನೆ ಪಡೆದು ಅವತ್ತು ಅವರೇ ಇನ್ಚಾರ್ಜ್ ಇದ್ದರು ಮಿನಿಸ್ಟರ್ ಆಗಿ. 75 ಎಕರೆ ಜಾಗ ಕೊಡಿಸಿದ್ರು. ಹೀಗಾಗಿ ಅದು ಪ್ರಾರಂಭ ಆಗಿ ಒಳ್ಳೆ ರೀತಿಯಲ್ಲಿ ನಡೀತು. ನಡುವಂತರ ತೊಂದರೆ ಆಯಿತು. ಈಗ ಅದನ್ನು ಸರಿಪಡಿಸಬೇಕು ಅಂತೇಳಿ ಅವತ್ತಿಂದನೂ ಸಚಿವರು ಸಾಕಷ್ಟು ಪ್ರಯತ್ನ ಮಾಡಿದರು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸಹಿತ ನಮ್ಮ ಬಂದು ನಿಮ್ಮವರೇ ಸಚಿವರದ ನಿಮ್ಮದೇ ಸರ್ಕಾರ ಬಂದು ಏನು ಮಾಡ್ತಾ ಇರುತ್ತೆ. ಇವತ್ತು ಹೊಸ ರೂಪುರೇಷೆ ಬರಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು ಮತ್ತು ಮ್ಯಾನೇಜ್ಮೆಂಟ್ನವರು ಸಹಕಾರದೊಂದಿಗೆ ಇವತ್ತು ನಮ್ಮ ಸಚಿವರು ಇವತ್ತು ಟ್ರೈಮ್ ಹಾಸ್ಪಿಟಲ್ ಇವತ್ತು ಇಲ್ಲಾದರೆ ಸೀದಾ ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲಂದರೆ ಬೆಂಗಳೂರಿಗೆ ಹೋಗ್ಬೇಕು. ಆಕ್ಸಿಡೆಂಟ್ ಆಯ್ತಿದೆ. ದಾರಿಯಲ್ಲಿ ಅನೇಕ ಮಂದಿ ಇವತ್ತು ಆ್ಯಂಬುಲೆನ್ಸ್ಗಳಲ್ಲಿ ಸತ್ತೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ. ಸೊ ಅದನ್ನು ನಿವಾರಣೆ ಮಾಡಬೇಕು, ಈ ಭಾಗದಲ್ಲಿ ಇಲ್ಲೇ ಅವಕಾಶ ಕಲ್ಪಿಸಬೇಕು ಅಂತೇಳಿ ಪ್ರಯತ್ನ ಮಾಡಿ ಎಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ಇವತ್ತು ಕ್ಯಾಮ್ ಹಾಸ್ಪಿಟ್ಲು ಅದರ ಜೊತೆಯಲ್ಲಿ ಮನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದಾಗಲೇ ಈಗ 25 ಕೋಟಿ ರೂಪಾಯಿ ಇವತ್ತು ಅನುಮೋದನ 50 ಕೋಟಿ, ಈಗ 25 ಕೋಟಿಲಿಂದ ಈಗಾಗಲೇ ಬಿಲ್ಡಿಂಗ್ ಪ್ರಾರಂಭ ಮಾಡಲಿಕ್ಕೆ ಈಗ ಪೂಜಾ ಕಾರ್ಯಕ್ರಮ ಆಗಿದೆ. 15 ತಿಂಗಳು ಟೈಮ್ ಕೊಟ್ಟಿದೆ. ನೀವು ಕಾಂಟ್ರಾಕ್ಟ್ಗಳು ಹಿಂದೆ ಬಿದ್ದು 1 ವರ್ಷದಲ್ಲಿ ಮಾಡಬೇಕು. ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಬರುವಂಥ ದಿನಗಳಲ್ಲಿ ಈ ಭಾಗದ ಜನರಿಗೆ ಅನುಕೂಲ ಆಗ್ತಿಲ್ಲದ್ರೆ ಈ PWD ಅವರು ಮತ್ತು ಕಾಂಟ್ರಾಕ್ಟ್ ಡಿಲೇ ಮಾಡ್ಕೊಂತ ಹೋದರೆ ಭಾಳ ಡಿಲೇ ಆಗಿಬಿಡ್ತದೆ. ಸಮಯಕ್ಕೆ ಪ್ರತಿ ತಿಂಗಳ ಎಷ್ಟೆಷ್ಟು ಆಗಬೇಕು ವರ್ಕಿಂಗ್ ಟೈಮ್ ನೋಡ್ಕೊಂಡು ತಿಂಗಳ ಪ್ರೋಗ್ರೆಸ್ ನೋಡ್ಕೊಂಡು ನೀವು ಫಾಲೋ ಅಪ್ ಮಾಡಿದರೆ ಸಹಜವಾಗಿ ಇಂತಿನ ಟೈಮ್ನಲ್ಲಿ ಕೊಡ್ಲಿಕ್ಕೆ ಸಹಜ ಆಗ್ತದೆ. ಸೊ ನಮ್ಮದೇ ಸರ್ಕಾರ ಮತ್ತು ನಮ್ಮ ಸಚಿವರು ಇರೋದ್ರಿಂದ ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಅದನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಫುಲ್ ಫ್ಲೆಜ್ಡ್ ಆಗಿ ನಮಗೆ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕೆಂಬುದೇ ನಮ್ಮೆಲ್ಲ ಅಪೇಕ್ಷೆ ಇದೆ. ಆ ದಿಶೆಯಲ್ಲಿ ಉತ್ತಮವಾಗಿ ಇವತ್ತು ಮ್ಯಾನೇಜ್ಮೆಂಟ್ನವರು ನಮ್ಮ ವೈದ್ಯರೆಲ್ಲ ಸಹಿತ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗೋದು ಸ್ಟಂಟ್ ಆಗಬೇಕಾದ್ರೆ 2.5 ಲಕ್ಷ, ಮತ್ತು ಜಾಸ್ತಿ ಆಯ್ತು ಅಂದರೆ ಬೆಂಗಳೂರಿಗೆ ಕಳಿಸೋದು, ಹೈದರಾಬಾದ್ಗೆ ಕಳಿಸೋದೇ ಆಯಿತು. ಇವತ್ತು ಸ್ಟಂಟ್ ಆಗ್ತಕ್ಕಂಥ ಪ್ರಯತ್ನ ಲಾಸ್ಟ್ ಟೈಮು 6 ತಿಂಗಳ ಹಿಂದೆ ಬಂದಾಗ ಸಚಿವರು ಹೇಳಿದ್ರೆ ಈಗ ಪ್ರತಿದಿನ ನಡೀತಾ ಇದೆ. ನಾವು ಅದಕ್ಕೆ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ರೋಲ್ ಪ್ಲೇಸ್ ಹೋದಾಗ ಜನರಿಗೆ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಅನುಕೂಲತೆ ಇವತ್ತು ಆಗ್ತಾ ಇದೆ. ಹಾಗಾಗಿ ನೀವು ಸ್ಟಂಟ್ ಹಾಕ್ಸ್ಕೋಬೇಕು, ಮತ್ತೊಂದು ಏನೇ ಬೇಕಿದ್ರು ಸಹಿತ ನಿಮಗೆ ರಾಯಚೂರು ನಗರದಲ್ಲಿ ನಮ್ಮ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಸಿಗ್ತದೆ ಅಂತ ಮಾತನ್ನು ಸಹಿತ ಪ್ರಚಾರ ಮಾಡ್ತಾ ಇದೆ. ಈಗ ಜನರಿಗೆ ಪ್ರಚಾರ ಆಗಬೇಕು, ಆದರೆ ಸಹಜವಾಗಿ ಪೇಷಂಟ್ಸ್ ಬರ್ತಾರೆ. ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ರಾಯಚೂರಿನ ಒಪೆಕ್ ಆಸ್ಪತ್ರೆ ಎಲ್ಲಾ ವಿಭಾಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಜಿಲ್ಲೆಯ ಜನತೆಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ರಾಯಚೂರಿನ ಟ್ರಾಮ್ ಕೇರ್ ಸೆಂಟರ್ ನಿರ್ಮಾಣ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಈಗಾಗಲೇ ಟ್ರಾಮ್ ಸೆಂಟರ್ ನಿರ್ಮಾಣವಾಗಿದೆ. ಇದೀಗ ಮೊದಲ ಹಂತದಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಒಪೆಕ್ ಆಸ್ಪತ್ರೆ ಆವರಣದಲ್ಲಿನ ಎಲ್ಲ ರಸ್ತೆಗಳನ್ನು ಸರಿಪಡಿಸಲಾಗಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳು ನಿರಂತರ ನಡೆಯುತ್ತಿವೆ ಎಂದು ತಿಳಿಸಿದರು. ಬಡ ಮಕ್ಕಳಿಗೆ ಸಹ ವೈದ್ಯಕೀಯ ಶಿಕ್ಷಣ ಸಿಗಬೇಕು ಎಂದು ಆಲೋಚಿಸಿ ನಾವು ಈಗಾಗಲೇ ರಾಜ್ಯದಲ್ಲಿ 22 ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದ್ದೇವೆ. ಈ ಬಾರಿ ಬಜೆಟ್ನಲ್ಲಿ ಮತ್ತೆ 3 ಮೆಡಿಕಲ್ ಕಾಲೇಜ್ ನಿರ್ಮಾಣ ಘೋಷಣೆ ಮಾಡಿದ್ದೇವೆ ಎಂದರು. ಯೂನಿವರ್ಸಲ್ ಹೆಲ್ತ್ ಕವರೇಜ್ ದೂರದೃಷ್ಟಿಯ ವಿಚಾರದ ಅಡಿಯಲ್ಲಿ ನಾವು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದಂತಹ ಕಾರ್ಯಯೋಜನೆ ಹೊಂದಿದ್ದೇವೆ ಎಂದು ಸಚಿವರು ತಿಳಿಸಿದರು. ಅಜೀಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಒಂದು ವಿಶೇಷ ಆಸ್ಪತ್ರೆಯನ್ನು ಮುಂದಿನ 3 ವರ್ಷದೊಳಗೆ ನಿರ್ಮಾಣ ಮಾಡಲು ಆಯೋಜಿಸಲಾಗಿದೆ. ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಿದೆ. ಜನತೆ ಆರೋಗ್ಯ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲೆಯ ಜನತೆಯಲ್ಲಿ ಸಚಿವರು ಮನವಿ ಮಾಡಿದರು. ಇಲ್ಲಿ ಇದೊಂದು ಸಂತೋಷದ ಕಾರ್ಯಕ್ರಮ. ಯಾಕಂದರೆ ಭಾಳ ದಿವಸಗಳಿಂದ ಇಲ್ಲಿ ನಾವು ಒಪೆಕನ್ನ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಅದು ಕಾರ್ಯನಿರ್ವಹಿಸಬೇಕು ಅಂತ ಏನು ನಮ್ಮ ಅಪೇಕ್ಷೆ ಇತ್ತು. ಇವತ್ತು ಅಪೇಕ್ಷೆಗೆ
ತಕ್ಕಂತೆ ಇವತ್ತು ಒಪೇಕ್ ನಮ್ಮ ನಿರೀಕ್ಷೆಯಂತೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ ಸಾಕಷ್ಟು ಬದಲಾವಣೆ ಆಗಬೇಕು. ಆದರೂ ಕೂಡ ಇವತ್ತು ತಕ್ಕಂತೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್, ಅದು ಕಾರ್ಡಿಯಾಲಜಿ ಇರ್ಬೋದು, ಯೂರಾಲಜಿ ಇರ್ಬೋದು, ಮತ್ತು ನೆಫ್ರಾಲಜಿ ಇರ್ಬೋದು, ಗ್ಯಾಸ್ಟ್ರೋಎಂಟ್ರಾಲಜಿ ಇರ್ಬೋದು, ವಿವಿಧ ಎಲ್ಲ ಇಲಾಖೆಗಳು ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಇವತ್ತು ಇಲ್ಲೇ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಟ್ರಾಮಾ ಸೆಂಟ್ರು ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತ ಒಂದು ನಾವು ಪ್ರಸ್ತಾವನೆಯನ್ನು ನಮ್ಮ ಬಜೆಟಲ್ಲಿ ಅನೌನ್ಸ್ಮೆಂಟು ಕೂಡ ಮಾಡಿಸಿದ್ವಿ. ಹಾಗಾಗಿ ಟ್ರಾಮಾ ಸೆಂಟರ್ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಈ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡಕ್ಕೆ ಸುಮಾರು 20 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿ ನಾವು ಅನೌನ್ಸನ್ನು ಮಾಡಿದ್ವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ 20 ಕೋಟಿ ರೂಪಾಯಿ ಬಿಲ್ಡಿಂಗ್ ಆದಮೇಲೆ ಇನ್ನೂ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಕ್ವಿಪ್ಮೆಂಟ್ಸ್ಗೆ ಈಗಾಗಲೇ ಅದನ್ನು ಕೂಡ ಟೆಂಡ್ರು ಕರೆಕ್ಟ್ ಹೇಳಿದ್ದೀನಿ ನಾನು. ಯಾಕಂದರೆ 8 ತಿಂಗಳಲ್ಲಿ ಅವರು ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ಟೆಂಡರ್ ಪ್ರೊಸೆಸ್ಸೇ 3 ತಿಂಗಳಾಗುತ್ತೆ. ಆಮೇಲೆ ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅದರಲ್ಲಿ ಇಂಪೋರ್ಟೆಡ್ ಮಷಿನ್ ಇರುತ್ತೆ, ಅದು ರೇಡಿಯೇಷನ್ ಮಷಿನ್, ಅದಕ್ಕೆಲ್ಲ ಬರೋಕ್ಕೆ ಒಂದು 6 ಮಂತ್ಸ್ ಬೇಕಾಗುತ್ತೆ. ಹಾಗಾಗಿ ಟೆಂಡರ್ ಪ್ರೊಸೆಸ್ಸು ಕೂಡ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಈ ಒಪೇಕ್ ಆವರಣದಲ್ಲಿ ಕ್ಯಾನ್ಸರಿಗೆ ಅದು ಕಿಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಅಥವಾ ಸರ್ಜಿಕಲ್ ಆಂಕಾಲಜಿ ಈಗಾಗಲೇ ಪ್ರಾರಂಭ ಆಗಿದೆ, ಕಿಮೊಥೆರಪಿನೂ ಸ್ಟಾರ್ಟ್ ಆಗಿದೆ. ಈಗೇನಂದರೆ ನಮ್ಮ ರೇಡಿಯೇಷನ್ ಒಂದೇ ಇದೆ, ಅದು ನಮಗೆ ಇದಾದ್ಮೇಲೆ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆ, ಯಾಕಂದರೆ ರಿಮ್ಸ್ ಆಸ್ಪತ್ರೆ ಮತ್ತು ಒಪೇಕ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಒಪೇಕ್ ಆವರಣದಲ್ಲಿ ರೋಡಿನ ಸಮಸ್ಯೆ ಇತ್ತು. ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ರೋಡ್ ಕೂಡ ಆಗಿದೆ. ಇನ್ನು ಎಲ್ಲೆಲ್ಲಿ ಬಾಕಿ ಇದೆ ಗೊತ್ತಿಲ್ಲ. ನಾನು ರಮೇಶ್ ಅವರು ಇದ್ದಾರೆ, ಇನ್ನೂ ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಈ 2.5 ವರ್ಷದಲ್ಲಿ ನಾವು ಅನೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನಮ್ಮ ಒಂದು ಕಲಬುರಗಿಯಲ್ಲಿ ಇರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಬೆಳಗಾಮಲ್ಲಿ ಟ್ರಾಮಾ ಸೆಂಟರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಮತ್ತು ನಾವು ಜಿಲ್ಲೆಯಲ್ಲಿ ಇನ್ನೂ ಒಂದು ತಿಂಗಳಲ್ಲಿ ನಾವು ಬಳ್ಳಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮ್ದೊಂದು ಪಾಲಿಸಿ ಮಾಡಿದ್ದೀವಿ, ಏನಂದರೆ ಈ ಇಲಾಖೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ನಮ್ಮ ರೋಡ್ ಮ್ಯಾಪ್ ಏನಾಗಿರಬೇಕು. ಯಾಕಂದ್ರೆ 2013ರಲ್ಲೂ ಕೂಡ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಒಂದು ರೋಡ್ ಮ್ಯಾಪ್ ಅನ್ನು ಮಾಡಿದ್ದೆ. ಬರ್ತಕ್ಕಂಥ 10-15 ವರ್ಷಗಳಲ್ಲಿ ನಮ್ಮ ಇಲಾಖೆ ಪ್ರಗತಿ ಯಾವ ದಿಶೆಯಲ್ಲಿ ಇರಬೇಕು, ಏನು ಅಚೀವ್ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ಲಾನ್ ಮಾಡಿ ಮೊದಲನೇ ಬಜೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೆ. ಏನಂದರೆ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಅವಾಗ ಭಾಳಷ್ಟು ಪ್ರೈವೇಟ್ ಕಾಲೇಜ್ ಇತ್ತು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಅಂತ ಭಾಳ ಜನ ಕೇಳಿದ್ರು. ನಾನು ಹೇಳಿದೆ, ಯಾಕಂದರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಆ ಜಿಲ್ಲೆಯ ಬಡವರಿಗೆ, ಸಾಮಾನ್ಯ ಜನರಿಗೆ ಅದು ಒಂದು ಆಸ್ಪತ್ರೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಒಂದು ಸ್ಪೆಷಾಲಿಟಿ ಫೆಸಿಲಿಟಿ, ಅದು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಎಲ್ಲ ಫ್ಯಾಕಲ್ಟಿ ಇರ್ತಾರೆ, ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮೊದಲನೇದು. ಎರಡನೇದು, ನಮ್ಮ ಪ್ರತಿಭಾವಂತ ಮಕ್ಕಳು ಯಾವ ರಾಜ್ಯದಲ್ಲಿದ್ದಾರೆ, ಅವರು ಡಾಕ್ಟ್ರು, ಇಂಜಿನಿಯರು ಮತ್ತು ಸಾಮಾನ್ಯ ಜನರ ಮಕ್ಕಳು, ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅಂದರೆ ಸರ್ಕಾರಿ ಕಾಲೇಜ್ ಇದ್ರೆ ಮಾತ್ರ ಸಾಧ್ಯ. ಯಾಕಂದರೆ ಎಲ್ಲ 100% ಸೀಟ್ ಮೆರಿಟ್ ಕೋಟಾಗಿ ಹೋಗ್ತವೆ. ಆ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು ನಾವು ಹೆಮ್ಮೆಯಿಂದ ಹೇಳ್ಬೋದು, ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಈ ಸಮಾರಂಭದಲ್ಲಿ ಶಾಸಕರಾದ ಬಸನಗೌಡ ದದ್ದಲಿ, ವಸಂತಕುಮಾರ್, ಮುಖಂಡರಾದ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಎಸ್ಪಿ ಅರುಣಾಂಶು ಗಿರಿ, ಖಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನವೀನ್ ಟಿ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಬಿಎಚ್, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಸಿ ಸಾಗರ್, ರಿಮ್ಸ್ನ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಗುರುಸಿದ್ದಯ್ಯ, ಆರ್ಥಿಕ ಅಧಿಕಾರಿ ಚೆನ್ನಮ್ಮ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹಾಗೂ ಇತರರು ಇದ್ದರು. ಡಾಕ್ಟರ್ ದಂಡಪ್ಪ ಬಿರಾದರ್ ನಿರೂಪಿಸಿ ಡಾಕ್ಟರ್ ಡಿ ಮಂಡೋಲಿಕರ್ ವಂದಿಸಿದರು. ಸಿಂಧನೂರು ತಾಲೂಕಿನ ಅಂಬಾಮಠದಲ್ಲಿ ನಡೆಯುತ್ತಿದ್ದ ಶ್ರೀ ಅಂಬಾದೇವಿ ಜಾತ್ರೆ ವೇಳೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಸಿಂಧನೂರು ಗ್ರಾಮೀಣ ಪೊಲೀಸರು ಬಂಧಿಸಿ 1.1 ಕೆಜಿ ಒಣಗಿದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಹೊಸಪೇಟೆ ಮೂಲದ ಆಜಂ, ಸೋಹೇಲ್ ಹಾಗೂ ಮಹಮ್ಮದ್ ಶಾಬಾಜ್ ಇಬ್ಬರು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ವೇಳೆ ಪೊಲೀಸರು ಇವರನ್ನು ವಶಕ್ಕೆ ಪಡೆದಿದ್ದಾರೆ. ಮಾದಕ ಔಷಧಿಗಳು ಮತ್ತು ಮನೋಪರಿಣಾಮಕ ವಸ್ತುಗಳ ನಿಷೇಧವಿದ್ದರೂ ಸಹ
ಜಾತ್ರೆಗೆ ಆಗಮಿಸಿದ ಕೆಲವು ಹಳೆಯ ಯಾತ್ರಿ ನಿವಾಸದ ಪಕ್ಕದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, ಹರೀಶ್ ಜಿ, ಸಿಂಧನೂರು ಡಿಎಸ್ಪಿ ಚಂದ್ರಶೇಖರ್ ಜಿ ಹಾಗೂ ಸಿಂಧನೂರು ಗ್ರಾಮೀಣ ವೃತ್ತದ ಸಿಪಿಐ ವಿನಾಯಕ ಅವರ ಮಾರ್ಗದರ್ಶನದಲ್ಲಿ ಜನವರಿ 4ರಂದು ಈ ದಾಳಿ ನಡೆಸಲಾಗಿತ್ತು. ಈ ವೇಳೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮೌನೇಶ್ ರಾಠೋಡ್ ಅವರು ಸಿಬ್ಬಂದಿಗಳಾದ ದೌಲತ್ ಸಾಬ್, ದೇವರೆಡ್ಡಿ, ಗೋಪಾಲ್, ಮಲ್ಲಪ್ಪ ಅವರೊಂದಿಗೆ ದಾಳಿ ನಡೆಸಲಾಗಿತ್ತು. ಬಂಧಿತರಿಂದ ಅಂದಾಜು 1.10 ಲಕ್ಷ ಮೌಲ್ಯದ 1100 ಗ್ರಾಂ ಒಣಗಿದ ಗಾಂಜಾ, 4 ಸಣ್ಣ ಕಾಗದದ ಚೀಟಿಗಳಲ್ಲಿ ಕಟ್ಟಿದ ಗಾಂಜಾ, ಚೀಟಿ ಕಟ್ಟಲು ಬಳಸುತ್ತಿದ್ದ 10 ಬಿಳಿ ಕಾಗದದ ಚೀಟಿಗಳು ಹಾಗೂ ಮೊಹಮ್ಮದ್ ಶಾಬಾಸ್ ಬಳಿ ಸಿಕ್ಕ 550 ರೂಪಾಯಿ ನಗದು ಹಣವನ್ನು ಜಪ್ತಿ ಮಾಡಲಾಗಿದೆ. ಬಂಧಿತರ ವಿರುದ್ಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 4/1/2026ರಂದು ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಡಿಎಸ್ಪಿ ಸಿಂಧನೂರು ಶ್ರೀ ಚಂದ್ರಶೇಖರ್, ಇನ್ಸ್ಪೆಕ್ಟರ್ ಸಿಂಧನೂರು ಶ್ರೀ ವಿನಾಯಕ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಿಂಧನೂರು ಶ್ರೀ ಮೌನೇಶ್ ರಾಥೋಡ್ ಇವರ ಒಂದು ತಂಡ ಸೇರಿ ಒಂದು ಗಾಂಜಾ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬರುತ್ತೆ. ಅಲ್ಲಿ ಹೋಗಿ ದಾಳಿ ಮಾಡಿರ್ತಾರೆ. ಅಲ್ಲಿ ದಾಳಿ ಮಾಡಿದಾಗ ಸಿಂಧನೂರು ಗ್ರಾಮಾಂತರದ ಅಂಬಾದೇವಿ ಜಾತ್ರೆ ಹತ್ರ ಒಂದು ವಿಶ್ರಾಂತಿ ಗೃಹದಲ್ಲಿ ಅಂಜುಮ್ ಶೊಹೇಲ್ ಹಾಗೂ ಮೊಹಮ್ಮದ್ ಶಾಬಾಸ್ ಅಂತ ಇಬ್ಬರು ಸುಮಾರು 1.1 kg 1 kg 100 ಗ್ರಾಮ್ ಅಷ್ಟು ಗಾಂಜಾವನ್ನು ಇಟ್ಕೊಂಡು ಇರ್ತಾರೆ, ಒಣ ಗಾಂಜಾ. ಇದನ್ನು ಸೀಸ್ ಮಾಡಿದ್ದಾರೆ ಹಾಗೂ ರುಪೀಸ್ 1,10,000 ಕೂಡ ಸೀಸ್ ಮಾಡಿದ್ದಾರೆ. ಸೊ ಇವರಿಬ್ಬರು ಆರೋಪಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ತದನಂತರ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸೋದಕ್ಕೆ ಎಲ್ಲ ಕಾರ್ಯಾಚರಣೆಯನ್ನು ಮಾಡಲಾಗಿರುತ್ತದೆ. ರಾಯಚೂರು ಇತಿಹಾಸ ಕಂಡ ಧೀಮಂತ ನಾಯಕ, ನಗರಸಭೆಯ ಮಾಜಿ ಅಧ್ಯಕ್ಷರು, ಬಡವರ ಬಂಧು ಎಂ ಈರಣ್ಣನವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಅವರ ಆಪ್ತ ಸ್ನೇಹಿತರಾದ ಸಹೋದರ ಶ್ರೀ ತಿಮ್ಮಪ್ಪ ನಾಡಗೌಡ, ಆರ್ಡಿಎ ಮಾಜಿ ಅಧ್ಯಕ್ಷರು ಎಂ ಈರಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಿಮ್ಸ್ನಲ್ಲಿ ನಿಷೇಧಿತ ಮಲಗುಂಡಿ ತೆಗೆಯುವ ಕೆಲಸವನ್ನು ರಿಮ್ಸ್ ನಿರ್ದೇಶಕರು ಹಾಗೂ ಹೊರಗುತ್ತಿಗೆ ಪಡೆದ ಏಜೆನ್ಸಿ ನಡೆಸುತ್ತಿದ್ದು, ಕೂಡಲೇ ರಿಮ್ಸ್ ನಿರ್ದೇಶಕರು ಸಮಾಜ ಕಲ್ಯಾಣ ಅಧಿಕಾರಿಯನ್ನು ಅಮಾನತುಗೊಳಿಸಿ ಹೊರಗುತ್ತಿಗೆ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಬಹುಜನ ದಲಿತ ಸಂಘರ್ಷ ಸಮಿತಿ ಮುಖಂಡ ಪ್ರಸಾದ್ ಭಂಡಾರಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 6ರಂದು ರಿಮ್ಸ್ ಆಸ್ಪತ್ರೆಯ ಗುಂಡಿಗಳನ್ನು ಕಾರ್ಮಿಕರಿಂದ ನಿರ್ವಹಿಸಲಾಗಿರುವ ವಿಡಿಯೋ ಮತ್ತು ಭಾವಚಿತ್ರಗಳು ಲಭ್ಯವಾಗಿವೆ. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನೇಮಕಾತಿ ನಿಷೇಧ ಹಾಗೂ ಪುನರ್ವಸತಿ ಕಾಯ್ದೆ 2013ರ ಅನ್ವಯ ನಿಷೇಧಿಸಲಾಗಿದೆ. ಆದರೆ ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ಕಾರ್ಮಿಕರಿಂದ ಶೌಚಾಲಯ ಚರಂಡಿಯನ್ನು ಸಫಾಯಿ ಕರ್ಮಚಾರಿಗಳಿಂದ ನಿರ್ವಹಿಸಿರುವುದು ನ್ಯಾಯಾಂಗ ನಿಂದನೆಯಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಅನೇಕ ಬಾರಿ ಎಚ್ಚರಿಕೆಯನ್ನು ನೀಡಿ ನಿಷೇಧಿಸಿದರೂ ಯಾವುದೇ ತಡೆಯುವ ಪ್ರಯತ್ನ ನಡೆದಿಲ್ಲ. ಪರಿಶಿಷ್ಟ ಜಾತಿಗೆ ಸೇರಿದ ಜನರಿಂದಲೇ ಮಲಗುಂಡಿ ಸ್ವಚ್ಛತೆ ನಡೆಸಲಾಗಿದೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿರುವ ಸಮಿತಿ ಕೂಡಲೇ ರಿಮ್ಸ್ ನಿರ್ದೇಶಕ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಕೇಸ್ ದಾಖಲಿಸಬೇಕು. ಹೊರಗುತ್ತಿಗೆ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕೇಸ್ ದಾಖಲಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು ಎಂದರು. ಮಲಗುಂಡಿಗಳನ್ನು ಸ್ವಚ್ಛ ಮಾಡಿಸುವಂತಹ ಕೆಲಸವನ್ನ ರಾಯಚೂರು ನಗರದಲ್ಲಿ ನಡೆಸಲಾಗುತ್ತದೆ. ಇದೆಲ್ಲವೇ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವೈದ್ಯಕೀಯ ವಿಜ್ಞಾನವನ್ನು ಬೋಧನೆ ಮಾಡುವಂತ ಮತ್ತು ವೈದ್ಯರನ್ನ ತಯಾರು ಮಾಡುವಂತಹ ಒಂದು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ರಾಜಾರೋಷವಾಗಿ ಈ ಮಲಗುಂಡಿಗಳನ್ನ ಸ್ವಚ್ಛ ಮಾಡಿಸುವಂತ ಒಂದು ಕೆಲಸ ನಡೀತಾ ಇದೆ. ಅದರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತ GPS ಫೋಟೋಗಳು ನಾವು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಸರ್, ಪ್ರತಿ ತಿಂಗಳು ಇದನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಗಮನಕ್ಕೆ ಬಂದಾಗಿದೆ. ಇದರ ಸಂಬಂಧಪಟ್ಟಂತ GPS ವಿಡಿಯೋಗಳು ಕೂಡ ನಮ್ಮೆಲ್ಲರಿಗೂ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದರ ಪ್ರತಿ ಬಾರಿ ಕೂಡ ಈ ಕೆಲಸ ನಡೀತಾ ಇದೆ. ಆದ್ರಿಂದ ರಿಮ್ಸ್ ನ ನಿರ್ದೇಶಕರು ಇವನ್ನೆಲ್ಲ ಕೂಡ ಗಮನಿಸಬೇಕಾಗಿತ್ತು. ಅವರ ಅಧಿಕಾರಿ ಒಬ್ಬ ವೈದ್ಯರು ಅಲ್ಲಿ ನಿರ್ದೇಶಕರಾಗಿರುವಾಗ ಇಂಥ ಒಂದು ಹೀನಾಯ ಕೆಲಸಗಳು ನಡೀತಾ ಇರುವಂತದ್ದು ಒಂದು ಅಸಹ್ಯಕರ ಸರ್ ಜಿಲ್ಲೆಯಲ್ಲಿ. ಅದರಿಂದ ರಿಮ್ಸ್ ನಿರ್ದೇಶಕರು ಇದನ್ನ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಅದರಿಂದ ಆಡಳಿತಾಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕಾಯ್ದೆ
ನಮ್ಮ ಸಫಾಯಿ ಕರ್ಮಚಾರಿಗಳ ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ ಏನಿದೆ 2013 ಪ್ರಕಾರ ಜಾರಿಗೆ ಬಂದಿರತಕ್ಕಂಥದ್ದು. ಈ ಕಾಯ್ದೆ ಅನುಷ್ಠಾನವಾಗುವುದರಲ್ಲಿ ವಿಫಲವಾಗಿದ್ದರೆ ಜಿಲ್ಲಾಡಳಿತ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಅದರಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ. ಈಗ ಜಿಲ್ಲಾ ಸಮೀಕ್ಷಾ ಸಮಿತಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು, ಜಿಲ್ಲಾ ಸದಸ್ಯ ಕಾರ್ಯದರ್ಶಿಗಳಾಗಿ ಇವರೆಲ್ಲರೂ ಇದ್ದಾಗ ಕೂಡ ಈ ಹೆಚ್ಚುವರಿ ಇದು ನಡೀತಾ ಇದೆ. ಅಂದ್ರೆ ಈ ಕಾಯ್ದೆ ಇವರು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಸಫಾಯಿ ಕರ್ಮಚಾರಿಗಳ ಗೌರವವನ್ನು ಕಾಪಾಡುವಲ್ಲಿ ಕೂಡ ಇವರು ವಿಫಲರಾಗಿದ್ದಾರೆ. ಆದ್ರಿಂದ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ರಿಮ್ಸ್ ನಿರ್ದೇಶಕರನ್ನ ಈ ಕೂಡಲೇ ಅಮಾನತು ಮಾಡಬೇಕು, ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಈ ಎಲ್ಲಾ ಘಟನೆಗಳನ್ನ ತಡೆಯುವಲ್ಲಿ ವಿಫಲರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದ ಗೌರವವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನು ಕೂಡ ಅಮಾನತು ಮಾಡಬೇಕಂತ ಹೇಳಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಈ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ನರಸಿಂಹ ಗದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ನೆಲೆಹಾಳ್, ಸಾಗರ್, ಹುರ್ಕುಂದಪ್ಪ ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ ಎಂಬುವವರು ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಆಸ್ತಿ ಲಪಟಾಯಿಸಲು ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದು ಕೂಡಲೇ ಗಡೀಪಾರು ಮಾಡಿ ಅಕ್ರಮ ಆಸ್ತಿ ಪಡೆಯುವುದನ್ನು ತಡೆಯಬೇಕೆಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಯರಮರ ಸೀಮಾಂತರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ದಾಖಲೆಗಳಿಂದ ಆಸ್ತಿ ತಮ್ಮ ಕುಟುಂಬದವರ ಹೆಸರಿನಲ್ಲಿ ವರ್ಗಾವಣೆ ಮಾಡಲು ಪ್ರಯತ್ನಿಸಿ ಸಹಾಯಕ ಆಯುಕ್ತ ಕೋರ್ಟ್ನಲ್ಲಿ ತಪ್ಪಾಗಿ ಇದ್ದು ಎಂದು ಪತ್ರ ಬರೆದು ಪ್ರಕರಣವನ್ನು ಕೈಬಿಡುವಂತೆ ಮನವಿ ಮಾಡಿದ್ದರು. ಈಗ ಮತ್ತೊಂದು ಪ್ರಕರಣದಲ್ಲಿಯೂ ನಕಲಿ ದಾಖಲೆ ಆಧಾರ್ ವಂಶಾವಳಿ ಸೃಷ್ಟಿಸಿಕೊಂಡು ಆಸ್ತಿ ಪಡೆಯಲು ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಚಂದ್ರಬಾಯಿ ಗಂಡ ಗೌಳಿ ಲಕ್ಷ್ಮಣರಾವ್ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 1423 ಬಾರಲ್ಲಿರುವ 27 ಗುಂಟೆ ಜಮೀನು ರಾಯಚೂರು ಸೀಮಾಂತರದಲ್ಲಿ ಇದೆ. ನಕಲಿ ದಾಖಲೆ ಸೃಷ್ಟಿಸಿ ಅಂಬಾಜಿರಾವ್, ಸ್ವಾತಿ ಗಂಡ ಅಂಬಾಜಿರಾವ್ ಮತ್ತು ಹೀರಾಲಾಲ್ ಎಲ್ಲರೂ ಸೇರಿ ನಕಲಿ ಮರಣ ಪ್ರಮಾಣ ಪತ್ರ ಸೃಷ್ಟಿಸಿಕೊಂಡು ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಕಂದಾಯ ಇಲಾಖೆ ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರೊಡನೆ ಸೇರಿಕೊಂಡು ವಂಚಿಸಲು ಪ್ರಯತ್ನಿಸಿದ್ದಾರೆ. ಜಮೀನಿನ ಮೂಲ ಪಟ್ಟಾದಾರರಾದ ಚಂದ್ರಬಾಯಿ ಗೌಳಿ ಇವರು ಮರಣ ಮಾಹಿತಿ ಪಡೆದು ಅಂಬಾಜಿರಾವ್ ಇವರು ವಂಶಾವಳಿಯಲ್ಲಿ ಹೆಸರು ಸೇರಿಸಿಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು ವಿಚಾರಣೆ ನಡೆಸದೆ ನಿಯಮ ಉಲ್ಲಂಘಿಸಿ ವಂಶಾವಳಿ ನೀಡಿದ್ದಾರೆ. ಪಟ್ಟಾ ಭೂಮಿಯಾಗಿದ್ದರೂ ಅಂಬಾಜಿರಾವ್ ಇವರು ತಮ್ಮ ತಂದೆಯ ಹೆಸರಿನಲ್ಲಿ ಪಹಣಿಯನ್ನು ಪಡೆದಿದ್ದಾರೆ. ಗುಂಡಾಗಿರಿ ಪ್ರದರ್ಶಿಸಿ ಬೆದರಿಸಿ ಅಮಾಯಕ ಜನರ ಆಸ್ತಿ ಲಪಟಾಯಿಸಲು ತೊಡಗಿಕೊಂಡಿದ್ದಾರೆ. ಈ ಹಿಂದೆ ನಗರಸಭೆ ಆಯುಕ್ತರ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ರೌಡಿ ಶೀಟರ್ ಸಹ ಇದೆ. ಕೂಡಲೇ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿ ಅಮಾಯಕ ಜನರಿಗೆ ವಂಚಿಸುತ್ತಿರುವ ಅಂಬಾಜಿರಾವ್ ಇವರನ್ನು ಗಡೀಪಾರು ಮಾಡಲು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗುತ್ತದೆ. ಯಾವುದೇ ಕ್ರಮವಾಗದೇ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಭೂಮಿಯನ್ನು ಅತಿಕ್ರಮಣ ಮಾಡಿರುವುದು ಹಾಗೂ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಮಾನ್ಯ ಜನರನ್ನು ಮೋಸ ಮಾಡಿರುವುದು ಅಂಬಾಜಿರಾವ್ ಅವರನ್ನು ಹಾಗೂ ಅವರ ಕುಟುಂಬಸ್ಥರನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲಿ ವಿಚಾರ ಏನಂದ್ರೆ, ನಾವು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇದೇ ರೀತಿ ಒಂದು ಕಂಟೆಂಟ್ ಎಲ್ಲ ದಾಖಲಾತಿಗಳ ಸಮೇತ ತಮಗೆ ಕೊಟ್ಟಿದ್ದೀವಿ. ಇವತ್ತು ಅದೇ ರೀತಿ ಚಂದ್ರಬಾಯಿ ಗಂಡ ಗೌಳಿ ಲಕ್ಷ್ಮಣರಾವ್ ಮತ್ತೆ 1423 ಬಾರ್ ವಿಸ್ತೀರ್ಣ 0027 ಗುಂಟೆ ಇರುತ್ತದೆ. ರಾಯಚೂರು ಸೀಮಾಂತರದಲ್ಲಿ ಈ ಜಮೀನಿನ ಪಟ್ಟಾದಾರರು ಆಗಿರುತ್ತಾರೆ. ಜಮೀನಿನ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಹ ಸೃಷ್ಟಿ ಮಾಡಿರುತ್ತಾರೆ. ತಹಸೀಲ್ದಾರ್ ಇಮಾಂ ಪಾಷಾ ಮತ್ತು ರಾಯಚೂರು ಜಿಲ್ಲಾ RI ಅಧಿಕಾರಿಗಳು ಮತ್ತು BA ಅಧಿಕಾರಿಗಳ ಅಂಬಾಜಿರಾವ್ ತಂದೆ ಹೀರಾಲಾಲ್ ಹಾಗೂ ಸ್ವಾತಿ ಹೆಸರಿನಲ್ಲಿ ಎಲ್ಲ ಸೇರಿಕೊಂಡು ನಕಲು ದಾಖಲೆಗಳನ್ನು ಕೊಡುವುದಕ್ಕೆ ಕೈ ಜೋಡಿಸಿರುತ್ತಾರೆ. ಮಾಧ್ಯಮ ಮಿತ್ರರೇ, ಇಲ್ಲಿ ನಿಮ್ಗೆ ಏನ್ ಹೇಳ್ಬೇಕಂತಂದ್ರೆ, ಈ ಅಂಬಾಜಿರಾವ್ ಅವರು ದೊಡ್ಡ ಭೂಗಳಾಗಿದ್ದಾರೆ. ಇವರಷ್ಟೇ ಅಲ್ಲ, ನಾ ಯಾರೇ ಇರಲಿ ರಾಯಚೂರಲ್ಲಿ ಈ ಭೂಗಳತನ ನಿಲ್ಲಬೇಕು ತಕ್ಷಣವೇ. ನಮ್ಮ ಉದ್ದೇಶ ಏನಂತಂದ್ರೆ, ನಾವು ಸಾಮಾಜಿಕ ಹೋರಾಟಗಾರರು. ನಮ್ಗೆ ನಾವು ಸಮಾಜದ ಬಗ್ಗೆ ಸಾಕಷ್ಟು ಧ್ವನಿಗಳೆತ್ತಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ, ರೋಡಲ್ಲಿ ಕೂತು ನ್ಯಾಯ ಕೇಳಿದ್ದೀವಿ, ಎಷ್ಟೋ ಜನರ ಪರವಾಗಿ ನಿಂತಿದ್ದೀವಿ, ಎದುರಾಕೊಂಡಿದ್ದೀವಿ. ಈ ಅಂಬಾಜಿರಾವ್ ಅವರು ಒಂದು ದೊಡ್ಡ ರೌಡಿ ಶೀಟರ್ ಆಗಿರ್ತಾರೆ. 2016 ಮುನ್ಸಿಪಾಲಿಟಿ ಇವ್ರನ್ನೇ ಚಪ್ಪಿ ತಗೊಂಡು ಎಸೆದಿರ್ತಾರೆ. ಇದು FIR
ಕಮಿಷನರ್ನೇ ಚಪ್ಪಲಿ ತಗೊಂಡು ಎಸ್ತಿರ್ತಾರೆ. ಇದು FIR ಕಾಪಿ. ಸಿಬ್ಬಂದಿ ಅಂದ್ರೆ ಇವ್ರು ಅಂತ ದೊಡ್ಡ ಸಿಬ್ಬಂದಿನೇ ರಾಜಾರೋಷವಾಗಿ ಚಪ್ಪಲಿ ತಗೊಂಡು ಎಸೆಯೋದು, ಇಂಥ ಕೃತ್ಯಗಳು ಮಾಡಿರ್ತಾರ, ಲೌಹಿತ ಮಾಡಿರ್ತಾರ, ಇಂಥವೆಲ್ಲ ಮಾಡಿರ್ತಾರ. ಇದು FIR ಕಾಪಿ. ಇದು FIR ಕಾಪಿ ಸರ್. ತಮಗೂ ಎಲ್ಲ FIR ಕಾಪಿ ತರಿಸಿದ್ದೀನಿ. ಹಾಗೆ ಇವ್ರು ಮಾಡಿರುವಂತಹ ವಂಶಾವಳಿ ಪತ್ರ ಸರ್, ಇವ್ರು ಮಾಡಿರುವಂತಹ ವಂಶಾವಳಿ ಪತ್ರ ತಮಗೂ ದಾಖಲಾತಿ ಕೊಟ್ಟಿದ್ದೇನೆ. ಒರಿಜಿನಲ್ ಇದಾವೆ, ಮತ್ತೆ ಡೂಪ್ಲಿಕೇಟ್ ಮಾಡಿರೋವು ಇದಾವೆ ಸರ್. ಮತ್ತೆ ಇವರಾಗಿ ಖುದ್ದಾಗಿ KKRT ಕೋರ್ಟ್ ಅಲ್ಲಿ, ತಹಸೀಲ್ದಾರ್ ಆಫೀಸ್ ಅಲ್ಲಿ ಇವರೇ ಹೋಗಿ ನನಗೆ ಯಾವ ವಕಾಲತ್ತು ಬೇಡ, ಏನೂ ಬೇಡ ಅಂತ ಹೇಳಿ ಇವರೇ ಹೋಗಿ ಸರ್ಕಾರಿ ಕೋರ್ಟ್ ಅಲ್ಲಿ ಹೋಗಿ ಒಪ್ಪಿಕೊಂಡಿರ್ತಾರೆ ದಾಖಲಾತಿಗಳು ಈ ಕೇಸಿನ ಬಗ್ಗೆ. ಮತ್ತೆ ಇವರೇ ಸರಿಪಡಿಸ್ತಾರೆ ಆ ಕೇಸಿಂದ ಅವ್ರ ಆಸ್ತಿನ ಅವ್ರಿಗೆ ಮತ್ತೆ ರಿಟರ್ನ್ ಮಾಡಿಸ್ತಾರೆ. ಅಂದ್ರೆ ಇಲ್ಲಿ ತಪ್ಪು ಮಾಡ್ತೀವಿ. ಮರಣ ಪ್ರಮಾಣ ಪತ್ರ ಸರ್, ಮರಣ ಪ್ರಮಾಣ ಪತ್ರ ಅಂದ್ರೆ ಇವ್ರು ಇಷ್ಟ ಬಂದ ದಾಖಲಾತಿಗಳು ಸೃಷ್ಟಿ ಮಾಡ್ಕೊಳ್ಳೋದು. ಚಂದ್ರಬಾಯಿ ನಕಲು ಸರ್, ಇವರು ಅಂದ್ರೆ ಇವ್ರು ಅಲ್ಲಿ ವಂಶಾವಳಿಯಲ್ಲಿ ಒಂದು ಇವ್ರು ತಂದೆ ಹೆಸರು, ಇವ್ರ ಮಿಸಸ್ ಹೆಸರು ಯಾರ್ದೋ ಒಂದು ಹಾಕೊಂಡು ಇವ್ರು ಕ್ರಿಯೇಟ್ ಮಾಡ್ಕೊಂಡು ಇವ್ರ ಆ ಜಾಗನ ಮತ್ತೆ ಇವ್ರ ಹೆಸರು ಮಾಡ್ಕೊಳ್ಳೋದು. ಯಾರ್ದೋ ತಕರಾರು ಆಗಿದ್ಮೇಲೆ ಇದು ನಂದಲ್ಲ ಅಂತ ವಾಪಸ್ ತೆಗಿತಾರೆ. ಇದು ಇಲ್ಲಿ ಇವ್ರ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಇವರು 3 ಸರಿ. ಈ ಸಂದರ್ಭದಲ್ಲಿ ಮಂಜು, ಶಿವು, ಗೌತಮ್, ರಾಜು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ವ್ಯವಸ್ಥೆಯನ್ನು ರೂಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಬಾಪುಗೌಡ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲುಷಿತವಾದ ನೀರು, ಶಬ್ದ ಮಾಲಿನ್ಯ, ಅಶುದ್ಧವಾದ ಆಹಾರ ಬಳಕೆ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಏನನ್ನೇ ಕಾನೂನುಗಳು, ನಿಯಮಗಳು ಹಾಗೂ ಪ್ರತ್ಯೇಕ ಇಲಾಖೆಗಳು ಇದ್ದರೂ ತಡೆಯುವ ಕೆಲಸವಾಗುತ್ತಿಲ್ಲ. ಸಾರ್ವಜನಿಕರು ನೀಡುವ ದೂರುಗಳು ಸಕಾಲದಲ್ಲಿ ಇತ್ಯರ್ಥ ಮಾಡದೇ ಇರುವುದರಿಂದ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲದಂತಾಗಿದೆ. ನದಿಗಳು ಹಾಗೂ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ನದಿ ನೀರು ಕುಡಿಯಲು ಯೋಗ್ಯವಿಲ್ಲದೆ ಇದ್ದರೂ ಸರ್ಕಾರವೇ ನದಿ ಮೂಲಗಳಿಂದ ನೀರು ಪೂರೈಸುವುದಾಗಿ ಹೇಳುತ್ತಿದೆ. ಕಾರ್ಖಾನೆಗಳು ತ್ಯಾಜ್ಯ ನದಿಗೆ ಸೇರುತ್ತಿದ್ದರೂ ತಡೆಯುವ ಕೆಲಸವಾಗುತ್ತಿಲ್ಲ. ವಾಹನಗಳ ಸಂಖ್ಯೆ ನಿಯಂತ್ರಣವಿಲ್ಲದೆ ಹೆಚ್ಚಳವಾಗುತ್ತಿದ್ದು, ವಾಯು ಮಾಲಿನ್ಯದೊಂದಿಗೆ ಶಬ್ದ ಮಾಲಿನ್ಯ ಹೆಚ್ಚಳವಾಗಿ ಜನರು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಕೃಷಿಯಲ್ಲಿ ರಸಗೊಬ್ಬರ ಮಿತಿ ಮೀರಿದ ಬಳಕೆ, ಕಳಪೆ ಆಹಾರ ಬಳಕೆಯಿಂದಾಗಿ ಜನರ ಜೀವದ ಮೇಲೆ ಅಪಾಯವಾಗುತ್ತಿದ್ದರೂ ತಡೆಯುವ ಕೆಲಸವಾಗುತ್ತಿಲ್ಲ. ಹೆದ್ದಾರಿ ರಸ್ತೆಗಳಲ್ಲಿ ಡಾಬಾಗಳು ಹುಟ್ಟಿಕೊಂಡು ದುಪ್ಪಟ್ಟು ಬೆಲೆಗೆ ಜನರು ಗುರಿಯಾಗುವಂತಾಗಿದೆ. ಹೀಗೆ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಸ್ಪಂದನೆ ದೊರೆಯದೆ ಹೋಗಿದೆ. ಸರ್ಕಾರಗಳು ತ್ವರಿತ ಸ್ಪಂದನೆ ವ್ಯವಸ್ಥೆ ರೂಪಿಸಬೇಕೆಂದು ಆಗ್ರಹಿಸಿದರು. ಅಭಿವೃದ್ಧಿಗೆ ಪವರ್ಫುಲ್ ವಿಚಾರಗಳು, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಮತ್ತು ದೇಶ ವಿಶ್ವ ಮಟ್ಟದ ಪ್ರಬಲಗಳವ. ನಾವು ಹೇಳುವಂತ ವಿಚಾರಗಳು ಕಾರ್ಯರೂಪದಲ್ಲಿ ಬಂದ್ರೆ ಇಡೀ ದೇಶಕ್ಕೆ ದಿನ 1 ಲಕ್ಷ ಕೋಟಿ ಹೆಚ್ಚಿಗೆ ಲಾಭ ಆಗ್ತದೆ. ಆ ಮಟ್ಟಕ್ಕೆ ವಿಚಾರಗಳು ಕಾರ್ಯರೂಪದಲ್ಲಿ ಬರ್ಬೇಕು. ಒಂದು ವಿಚಾರ ಅಲ್ಲ, ಸಾವಿರಾರು ವಿಚಾರಗಳಾಗಬೇಕು. ದೇಶದ ಜನರಿಗೆ ಏನು ಅವಶ್ಯಕತೆ ಆದ ತೊಂದರೆಗಳಾದ ಅದನ್ನು ಬೇಗ ಕಲ್ಪಿಸಿಕೊಡ್ಬೇಕು. ಮತ್ತು ಪ್ರಧಾನಿಗಳಿಗೆ ನಮ್ಮಂತ ವ್ಯಕ್ತಿಗಳನ್ನ ಅಲ್ಲಿ ಸಲಹೆಗಾರರು ಅಂದ್ರೆ ಇಮಿಡಿಯೇಟ್ ತಾತ್ಕಾಲಿಕ ಸಲಹೆಗಾರ ಜನರಿಗೆ ಏನು ತೊಂದರೆ ಆದ ಮೊದಲು ಅದನ್ನು ಸ್ಪಂದಿಸಬೇಕು. ಅಲ್ಲಿ ಜನರಿಗೆ ಏನು ಸವಲತ್ತುಗಳು ಬೇಕಾದ ಅದನ್ನ ಪಟ ಜನವೈದ್ಯದಲ್ಲಿ ಸಾಕು ನಿಧಾನವಾಗಿ ಆಗಲ್ಲ. ಯಾಕಂದ್ರೆ ಜನಸಂಖ್ಯೆ ಬಹಳ ನಮ್ಮ ದೇಶದಲ್ಲಿ. ಅದಕ್ಕಾಗಿ ಇಲ್ಲಿ ನಾವು ಶಾಪುರದಲ್ಲಿ ಯಾದಗಿರಿಯಲ್ಲಿ ಇರ್ತಾರೆ. ಓವರ್ ಸೌಂಡ್ ಬಾಕ್ಸ್ ಆಗಿ 10,000 ವಾಹನಗಳು ಶಾಪುರದಲ್ಲಿ, ಯಾದಗಿರಿ ಅಷ್ಟೇ ಅವು. ಓವರ್ ಸೌಂಡ್ ಬಾಕ್ಸ್ ಸಿಟಿ ಅಶಾಂತಿ ಕಾರಣ ಆಗಿತ್ತು. ಇಲ್ಲಿ ದೇಶದ ಎಲ್ಲ ಕಡೆನೂ ಆಗ. ಮತ್ತು ಪ್ರತಿಯೊಂದು ಹೋಟೆಲ್ನಲ್ಲಿ ಪರಿಶುದ್ಧ ಆಹಾರ ಸಿಗ್ತಾ ಇಲ್ಲ. ಅಶುದ್ಧ ಆಹಾರ ಅದು ತಿಂದ್ರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೆಡುತ್ತದೆ. ಅದನ್ನು ಕಟ್ಟುನಿಟ್ಟಿನ ಪ್ರಧಾನಿಗಳ ಲೆವೆಲ್ ಆಗಿದೆ. ಎಲ್ಲ ಚೀಫ್ ಮಿನಿಸ್ಟರ್ಗಳು ಇದು ಏನದ ಕಟ್ಟುನಿಟ್ಟಿನ ತೀರ್ಮಾನ ತಗೊಂಡು ಇದನ್ನು ಪರಿಶುದ್ಧ ಆಹಾರ ಸಿಗುವಂತ ಸಲಹೆಗಾರರಾಗಿ ಈಗ ನೀವೇನು ರಾಷ್ಟ್ರ ಮಟ್ಟದ ಇಲ್ಲಿ ಏನೋ ರಾಜ್ಯ ಮಟ್ಟದ ಏನು ಮಾಧ್ಯಮದವರು, ಪತ್ರಿಕಾದವರು ನಮ್ಮನ್ನು ನೇತಾರಿಗೆ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿಗೆ ಅನುಕೂಲ ಕಲ್ಪಿಸಿಕೊಡ್ರೆ ಒಂದು ಡಾಬಾದಾಗ ಪ್ರತಿಯೊಂದು ಏನದ ಡ್ರೈವರ್ಗಳು ಒಂದು ಊಟ, ಕಸ್ಟಮರ್ಗೆ ಒಂದು ಊಟ. ಕಸ್ಟಮರ್ಗೆ ಏನದ ಕೂಡ ರೊಕ್ಕ ಖಾಲಿ ಮಾಡಿಬಿಡ್ತಾರೆ. ಅದೇನು 10 ರೂಪಾಯಿ ಊಟ ಏನದ 100 ರೂಪಾಯಿ ಇರ್ತಾರೆ. ಅಲ್ಲಿ ಏನದ ಈ ಮೋಸ ಆಗ್ತಿದೆ. ಇದನ್ನು ಏನದ ಕೇಂದ್ರ ಸರ್ಕಾರದವರು ಬಿಗಿ ಕ್ರಮ ಕೈಗೊಳ್ತಾರೆ. ಮತ್ತು ಈ ನದಿ ಗುಂಟ ಏನು ಹಳ್ಳಿಗಳಾವಂದ್ರೆ ಅಲ್ಲಿ ಡೈರೆಕ್ಟ್ ನದಿಯಲ್ಲಿ ಹೋಗಿ ನೀರು ತಗೊಂಡ್ಬಂದಿರ್ತಾರೆ, ಮರಿ ತಗೊಂಡು ಹೋಗ್ತಾರೆ. ಅದು ಹೋಗಿ ಮಾಡಿರೋದು ಅದು ಏನದ ಅಲ್ಲೇ ಚರಂಡಿ ನೀರು ಸೇರ್ತಿರ್ತದೆ. ಮತ್ತೆ ಈ ನೀರು ಹೋಯ್ತಿರ್ತಾರೆ. ಇಲ್ಲಿ ತುಂಗಭದ್ರಾ ಸ್ಟೇಷನ್ ಅದ, ಅಲ್ಲಿ ರಾಮಪುರ ವೈಯಕ್ತಿಕ ತೇಜೋವಧೆ ಮಾಡಿ ಭೀಮ್ ಆರ್ಮಿ ಸಂಘಟನೆ ಹೆಸರಿನಲ್ಲಿ ಕೆಲವರು ಸುಳ್ಳು ದೂರುಗಳನ್ನು ನೀಡುತ್ತಿದ್ದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಕೆಲ ದಿನಗಳ ಹಿಂದೆ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಲಪಟಾಯಿಸುತ್ತಿದ್ದ
ಅಕ್ಷಯ್ ಕುಮಾರ್ ಭಂಡಾರಿ, ಎಂಡಿ ಜಾವೀದ್ ಹೆಸನ್ ವಿರುದ್ಧ ಹೆಸರು ಪ್ರಕರಣಗಳನ್ನು ಬಯಲು ಮಾಡಲಾಗಿತ್ತು. ಇದೇ ವಂಚಕರು ನನ್ನ ವಿರುದ್ಧ 1 ವರ್ಷದ ಹಿಂದೆಯೇ ಮುಕ್ತಾಯಗೊಂಡಿರುವ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ನಡೆಯುತ್ತಿದೆ. 1 ವರ್ಷ ಹಿಂದೆಯೇ ಸಹಾಯಕ ಆಯುಕ್ತರಿಗೆ ಪತ್ರ ಬರೆದು ಆಸ್ತಿ ಕುರಿತಾದ ವಿವಾದವನ್ನು ಅಂತ್ಯಗೊಳಿಸಲು ಪತ್ರ ನೀಡಿದೆ. ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡು ಪಟ್ಟಾದಾರರ ಹೆಸರಿನಲ್ಲಿ ಜಮೀನು ಮಾಡುವಂತೆ ವಿನಂತಿಸಿದೆ. ಆದರೆ ಈಗ ಭೀಮ್ ಆರ್ಮಿ ಸಂಘಟನೆ ಅಧ್ಯಕ್ಷ ಪ್ರವೀಣ್ ಕುಮಾರ್ ಇವರು ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಹೆಸರಿನಲ್ಲಿ ನಕಲಿ ಆಧಾರ್ ವಂಶಾವಳಿ ಸೃಷ್ಟಿಸಿಕೊಂಡು ಆಸ್ತಿ ಪೋತಿ ಮಾಡಲು ಪ್ರಯತ್ನಿಸಲಾಗಿದೆ. ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಆದರೂ ದುರುದ್ದೇಶದಿಂದ ಆರೋಪ ಮಾಡಲಾಗುತ್ತಿದೆ. ರಿಮ್ಸ್ ಆಸ್ಪತ್ರೆಯ ಶವಗಾರ ಚಾಲಕ ಭ್ರಷ್ಟಾಚಾರ ಕುರಿತು ಮಾಹಿತಿ ಬಹಿರಂಗಪಡಿಸಿದೆ. ಪ್ರಕರಣದ ಆರೋಪಿಗಳ ಕುಮ್ಮಕ್ಕಿನಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಪಟ್ಟಾದಾರರು ದೂರು ನೀಡದೆ ಸಂಬಂಧವೇ ಇಲ್ಲದೆ ಇರುವ ಭೀಮ್ ಆರ್ಮಿ ಅಧ್ಯಕ್ಷ ಎಂದು ಹೇಳಿಕೊಂಡು ತಾವೇ ಆರೋಪ ಮಾಡುತ್ತಿದ್ದಾರೆ. ತೇಜೋವಧೆ ಮಾಡುತ್ತಿರುವ ಕುರಿತು ನ್ಯಾಯಾಲಯದಲ್ಲಿ ದೂರು ದಾಖಲಿಸಲು ಮುಂದಾಗುವುದಾಗಿ ಹೇಳಿದರು. ಇದರಲ್ಲಿ ಸಾರ್ವಜನಿಕ ಅಭಿವೃದ್ಧಿಗಾಗಿ ಬೀದಿ ಮತ್ತು ನ್ಯಾಯ ವ್ಯವಸ್ಥೆ ಮುಖಾಂತರ ಹೋರಾಟ ಮಾಡುವುದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಇವು ಮೇಲೆ ಹೇಳಿದ ಹೆಸರುಗಳು ಏನಾಗುತ್ತಾ ಪ್ರಪಂಚಕರು ಇವರು ಎಷ್ಟೋ ಸಲ ಕೇಸ್ ಆದಾಗಿಂದ ಅದು ಬಹಳಷ್ಟು ಮಂದಿ ಬಂದರು, ಅಮೌಂಟ್ ಕೊಡಕ್ಕೆ ಬಂದರು, ಕಾಂಪ್ರಮೈಸ್ ಆಗಕ್ಕೆ ಬಂದರು, ಯಾರ್ಯಾರು ಇದ್ದಾರೆ ಅವ್ರನ್ನ ಕಾಂಪ್ರಮೈಸ್ ಮಾಡಿಸಿ ಅವ್ರ ಹೆಸರನ್ನು ಮಾಡ್ತೀವಿ ನಾವು FIR ಆಗಲಾರ್ದಂಗೆ FIR ಆಗಲಾರ್ದಂಗೆ ಅಷ್ಟು ಹೇಳಿದ್ರು. ಮತ್ತೆ ಇನ್ನು ಬೇರೆ ಬೇರೆ ರೀತಿಯನ್ನು ಕೂಡ ವಾರ್ನಿಂಗ್ ಕೊಟ್ಟರು. ಅದು ನಾನು ಯಾವಾಗ ಬಗ್ಗಿಲ್ಲ ಅವರಿಗೆ. ಸೊ ನಂತರ ಇವರು ಏನು ಮಾಡಿದ್ರು, ಈ ರೀತಿ ಚಾಲು ಮಾಡಿದ್ರು ನನ್ನ ಮೇಲೆ. ಇನ್ನೊಂದು ಏನಂದ್ರೆ ಸರ್, ಈ ರೀತಿ ನಕಲಿ ಆಸ್ತಿಗಳು ಇವು ಸಮರಸದಿಂದ ಹೇಳಿದ್ರು, ಅದರ ಬಗ್ಗೆ ಪ್ರಸ್ತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೇನಂದ್ರೆ ಸರ್, ನಾನು ಮಾಡಿದ ಹೋರಾಟಗಳಿಗೆ ಅವಾಗ ಎಷ್ಟೋ ಮಂದಿ ಸಾರ್ವಜನಿಕರಿಗೆ ಫೋನ್ ಮಾಡಿ ನನಗೆ ಧನ್ಯವಾದಗಳು ಕೂಡ ಹೇಳಿದ್ದಾರೆ. ಮತ್ತೆ ಇನ್ನೂ ಮಾಡಪ್ಪ, ಇನ್ನೂ ಒಳ್ಳೆಯದು ಮಾಡ್ತಾ ಇದ್ದೀನಿ, ಜನಗಳಿಗೆ ಮಾಡಂತ ಹೇಳಿದ್ರು. ಸೊ ಯಾವಾಗ ನನಗೆ ನೋಟಿಸ್ ಬಂತು MRS ಆಗಿದ್ದು, ಅವಾಗ ನನ್ನ ಗಮನಕ್ಕೆ ಬಂದಿದೆ ಸರ್. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡು ಅಟ್ಯಾಚ್ ಆಗಿದೆ, ಆಧಾರ್ ಕಾರ್ಡ್ ಚೆಕ್ ಮಾಡಿ ಅದು ನನ್ನಲ್ಲ, ಅದು ನಮ್ಮ ಮಿಸ್ಸಸ್ ಆಧಾರ್ ಕಾರ್ಡು ನನ್ನಲ್ಲ, ಆ ವಂಶಾವಳಿ ಒರಿಜಿನಲ್ ಅಲ್ಲ, ಏನೋ ಪ್ರಮಾಣ ಪತ್ರ ಏನಿದೆ ಅದು ಸಾರಿ ಡೆತ್ ಸರ್ಟಿಫಿಕೇಟ್ ಅದೂ ಒರಿಜಿನಲ್ ಅಲ್ಲ, ಅದು ಮನೆಯಲ್ಲಿ ಇವರೇ ಮಾಡ್ಕೊಂಡಿದ್ರು. ಈಗ ಎಷ್ಟು FIR ಆಗಿದೆ ಅವ್ರ ಮೇಲೆ ಅವರೇ ಕ್ರಿಯೇಟ್ ಮಾಡಿಕೊಂಡು ಹೆಸರಿಗೆ ಕಳಂಕ ತರಬೇಕನ್ನೋ ಉದ್ದೇಶದಿಂದಾನೇ ಈ ರೀತಿ ಮಾಡಿದ್ರು. ಯಾವಾಗ ನೋಟಿಸ್ ಬಂತು, ನಾನು ಖುದ್ದಾಗಿ ನಾನೇ ಲಿಖಿತ ರೂಪದಲ್ಲಿ ಕೊಟ್ಟು, ಸರ್ ಇದು ನನ್ನ ಆಸ್ತಿ ಎಲ್ಲ ಇದು, ಯಾರು ನನ್ನ ವರ್ಗಾವಣೆ ಮಾಡಿದಾರೋ ಗೊತ್ತಿಲ್ಲ, ಇನ್ನೊಂದು ಮಾಡ್ತಾ ಇದ್ದಾರೆ, ಅದನ್ನು ಸ್ಟಾಪ್ ಮಾಡಿಸಿದ್ದೀನಿ ನಾನು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅದು ಎಂಕ್ವೈರಿನೂ ನಡೀತಾ ಇದೆ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. MRS ಲ್ಯಾಂಡ್ ಯಾವಾಗ ಮಾಡಿದೆ ನಾನು 1 ವರ್ಷ ಮುಂಚೆ ನನಗೆ ಗೊತ್ತಾಗಿ ನೋಟಿಸ್ ಬಂತು, ನಾನು ಹೋಗಿ ಕೊಟ್ಟ ಮೇಲೆ ಲಿಖಿತ ರೂಪದಲ್ಲಿ ಅವರು ಆಟೋಮೆಟಿಕ್ ಆಗಿ ವರದಿ ಕೊಟ್ಟಿದ್ದೀನಿ, ಯಾರು ಇದೆಯೋ ಹುಡುಕಿ ಅವ್ರಿಗೆ ಕೊಟ್ಬಿಡಿ ನೀವು ವಾಪಸ್ ಅಂತೇಳಿ. ಅದು ಹಾಗೆ ಆಗಿದೆ ಸರ್. ಆಗಿ ಕೂಡ 7 ರಿಂದ 10 ದಿನ ಮೇಲೆ ಆಗಿ ಯಾರು ಒರಿಜಿನಲ್ ಓನರ್ ಇದ್ರೆ ಅವ್ರ ಪುಸ್ತಕ ಟ್ರಾನ್ಸ್ಫರ್ ಆಗಿದೆ, ಇವತ್ತು ಪ್ರೆಸೆಂಟ್ ಮಾಡಿ ಅವ್ರದೇ ಇದೆ, ನಂದಿಲ್ಲ. ಎರಡನೇದು ಇದು ಸಹ ಕೇಳಿದಂಗೆ ಸರ್, ಅವಾಗೇ ನಾನು ಹೋಗಿ AC ಆಫೀಸಿಗೆ, DC ಆಫೀಸ್ ಎಲ್ಲ ಕಡೆ ಎಂಕ್ವೈರಿ ಮಾಡಿದಾಗ ತಹಸೀಲ್ ಆಫೀಸಲ್ಲಿ ಇದು ಸಿಗ್ತಿದೆ. ಲೋನ್ ಸಂಬಂಧ ಸೊ ವಂಶಾವಳಿ ಒರಿಜಿನಲ್ ಅಲ್ಲ ಕೇಳಿದೆ ನಾನು. ಅದನ್ನು ಆ ವಂಶಾವಳಿ ಆನ್ಲೈನ್ ಅಲ್ಲಿ ತಗೊಂಡಿದ್ದು ಅಲ್ಲ, ಅದು ಇದು ಸರ್. ಈಗ ನೋಡಿ ವಂಶಾವಳಿ ಸರ್ ಅರ್ಜಿ ಕೊಟ್ಟಿದ್ದಾರಲ್ಲ, ಕೇಳಿ ಮೊನ್ನೆ ಒಂದು SP ಆಫೀಸಿಂದ ಫೋನ್ ಬಂತು ನನಗೆ, IG-ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಿಮ್ಮ ಹೆಸರಿಂದ ಅಂತ ಹೇಳಿ. ಯಾರ್ಯಾರ ಮೇಲೆ? ರಾಯಚೂರು ಆಫೀಸರ್ಸ್ ಮೇಲೆ, ಪೊಲೀಸ್ ಆಫೀಸರ್ಸ್ ಮೇಲೆ, ಮತ್ತೆ ವೆಸ್ಟ್ ಪಡಿಷನ್ PSI ಮೇಲೆ ಆರೋಪ ಮಾಡಿ ನನ್ನ ಕಂಪ್ಲೇಂಟ್ ಅಂತ ಹೇಳಿ ನನ್ನ ಸಿಗ್ನೇಚರ್ ಮಾಡಿ ಕಳಿಸಿದ್ರು. ನನಗೆ SP ಆಫೀಸಿಂದ ಫೋನ್ ಬಂದ ಮೇಲೆ ನಾನು ಮಸೂದ್ ಅಹಮದ್ ಹೋಗಿ ನೋಡಿದ ಮೇಲೆ ಸೈನ್ ನನ್ನಲ್ಲ ಸರ್, ನಾನು ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ಇನ್ನೊಂದಂದ್ರೆ ನಾನು ಏನಾಗಿದ್ರೆ ಡೈರೆಕ್ಟ್ ಬಂದು ಹೇಳ್ತೀನಿ ನಿಮಗೆ, ನಾನೇ IG ಕಂಪ್ಲೇಂಟ್ ಬರಲಿ ಅನ್ನೋ ಮಾತು ಹೇಳಿ ಮುಚ್ಚಳಿಗೆ ಬರೆದು ಬಂದಿದ್ದೀನಿ. ಸೊ ಈ ಥರ ನನ್ನ ಮೇಲೆ ಬಹಳಷ್ಟು ನಡ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಅವರಿಗೆ ದ್ವೇಷ ಹೆಂಗಾಗಿದೆ, ಹೌದು ಅವ್ರ ಮೇಲೆ ಈಗ ಮಾಡಿ ಜೈಲಿಗೆ ಹಾಕಿದ ಮೇಲೆ ಶಿಫ್ಟ್ ಇದ್ದೇ ಇರ್ತದೆ ಯಾರಿಗಳಲ್ಲಿ, ಅವರು ಈ ರೀತಿ ಮಾಡ್ತಿದ್ದಾರೆ. ಈಗ ಇದ್ರ ಮುಖಾಂತರ ಅವರು ಡೈರೆಕ್ಟ್ ಈಗ ಬಂದ್ರೆ ಅವರೇ ಮಾಡಿದ್ದು ಹೊರಗೆ ಬರ್ತದೆ ಅನ್ನೋದು. ಈಗ ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಚಂದ್ರು ಸಂಕುಂಟ, ಕಿಶನ್ ಕುಮಾರ್ ಇದ್ದರು. ರಾಜ್ಯದ ಪ್ರತಿಷ್ಠಿತ ಖಾಸಗಿ ಸುದ್ದಿವಾಹಿನಿಯಾದ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಾಯಚೂರು ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು.
ಉಚಿತವಾಗಿ ಮಹಿಳೆಯರು ಪುರುಷರು ರಂಗೋಲಿ ಬಿಡಿಸಿದರು. ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಪುರುಷರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಿ ನಶಿಸಿ ಹೋಗುತ್ತಿರುವ ರಂಗೋಲಿ ಕಲೆಯನ್ನು ಉಳಿಸಿ ಬೆಳೆಸಲು ಗ್ಯಾರಂಟಿ ನ್ಯೂಸ್ ಮುಂದಾಗಿದೆ. ಉಪ ಅಧೀಕ್ಷಕರು ಆದ ಕುಮಾರಸ್ವಾಮಿ ಅವರು ಸಸಿಗೆ ನೀರು ಹಾಕುವ ಮೂಲಕ ವೇದಿಕೆಗೆ ಕಾರ್ಯಕ್ರಮ ಉದ್ಘಾಟಿಸಿದರು. ವೇದಿಕೆ ಮೇಲೆ ವಿಜೇತರಾದ ಸ್ಪರ್ಧಾಳುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಸ್ಪರ್ಧಾಳುಗಳಿಗೆ ಪ್ರಶಂಸೆ ಪತ್ರ ನೀಡಿ ಗೌರವಿಸಲಾಯಿತು. ಗ್ಯಾರಂಟಿ ನ್ಯೂಸ್ ಹಾಗೂ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯರು ಹಾಗೂ ಪ್ರೇಕ್ಷಕರು ಉಪಸ್ಥಿತರಿದ್ದರು.
ಕೋಟೆ ಮುಂಗಲಿ ಪ್ರಾಣದೇವರ ದೇವಸ್ಥಾನ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಆಯೋಜಿಸಿದ 2026ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಬ್ರಾಹ್ಮಣ ಸಮಾಜದ ಸಾಧಕರಿಗೆ ಅದ್ದೂರಿಯ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ವೇದಿಕೆ ಅಧ್ಯಕ್ಷತೆಯನ್ನು ರಮೇಶ್ ಕುಲಕರ್ಣಿ ಜಿಲ್ಲಾ ಚುನಾಯಿತ ಪ್ರತಿನಿಧಿ ವಹಿಸಿದರು. ಉದ್ಘಾಟಕರಾಗಿ ಸಮಾಜದ ಹಿರಿಯ ಮಹಾಪೋಷಕರು ಆದ ನರಸಿಂಗರಾವ್ ದೇಶಪಾಂಡೆ, ವೇಣುಗೋಪಾಲಾಚಾರ್ ಇನಾಮದಾರ್, ಜಿಲ್ಲಾ ಸಂಚಾಲಕರು ವೆಂಕಟೇಶ್ ದೇಸಾಯಿ, ಕಾರ್ಯಾಧ್ಯಕ್ಷರು ಜಯಕುಮಾರ್ ಗಬ್ಬೂರು, ರಾಮರಾವ್ ಗಣೇಕಲ್, ಪಂಡಿತ್ ಆನಂದಾಚಾರ್, ಪಂಡಿತ್ ಮುಕುಂದಾಚಾರ್, ಪಂಡಿತ್ ಮಾರುತಿ ಆಚಾರ್ ಹಾಗೂ ಶ್ಯಾಮಾಚಾರ್ ಗಣದಾಳ, ಪ್ರವೀಣ್ ಕುಮಾರ್ ಜಾಗೀರ್ದಾರ್, ಜಿಲ್ಲಾ ಯುವ ಸಂಚಾಲಕರಾದ ಶ್ರೀನಿವಾಸ್ ದೇಸಾಯಿ, ನಗರ ಯುವ ಸಂಚಾಲಕರಾದ ವಿಜಯೇಂದ್ರ, ಪ್ರಧಾನ ಕಾರ್ಯದರ್ಶಿಗಳು ಅನಿಲ್ ಕುಮಾರ್ ಗಾರಲದಿನ್ನೆ, ವೆಂಕಟೇಶ್ ಕೋಲಾರ್, ಹನುಮೇಶ್ ಸರಫ್, ರಾಘವೇಂದ್ರ ಯರಗುಳ, ಶ್ರೀಮತಿ ಕಾವ್ಯ ಜಯಕುಮಾರ್, ಶ್ರೀಮತಿ ಗೌತಮಿ ಶ್ರೀನಿವಾಸ್ ದೇಸಾಯಿ, ಶ್ರೀಮತಿ ಪ್ರಜ್ಞಾ ಜಾಗೀರ್ದಾರ್, ಶ್ರೀಮತಿ ಸಿರ್ವಾರ್, ಶ್ರೀಮತಿ ಐಕೂರು ರಂಗಾಚಾರ್ ಸಿರ್ವಾರ್, ನಿಧಿ ಭಾಗವಟ್, ಭಾರ್ಗವ್ ದೇಶಪಾಂಡೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು, ಅನೇಕ ವಿಪ್ರ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಪುರಂದರ ವಿಠಲ ಪ್ರಶಸ್ತಿ ಭಾಜನರಾದ ಶ್ರೀಮತಿ ವಿಜಯಲಕ್ಷ್ಮಿ ಮಂಗಳಮೂರ್ತಿ, ಶ್ರೀಮತಿ ಶೀಲಾ ಕುಮಾರ್ ದಾಸ್ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಸತ್ಯನಾರಾಯಣ ಮುಜುಮ್ದಾರ್, ಸಮಾಜ ಸೇವೆಯಲ್ಲಿ ಹೆಸರು ಮಾಡಿದ ಪ್ರಹ್ಲಾದರಾವ್ ಕೋಳ್ಬಾ, ಧಾರ್ಮಿಕ ಕ್ಷೇತ್ರದ ದಿಗ್ಗಜರಾದ ಅಶ್ವಥ್ ಆಚಾರ್ ಕೊಪ್ಪರ್, ವಸುಧೇಂದ್ರ ಸಿರ್ವಾರ್, ವೆಂಕಟೇಶ್ ನವಲಿ, ತಾರನಾಥ ಜಗರ್ಕಲ್ ಸೇರಿದಂತೆ ಇನ್ನೂ ಅನೇಕ ಬ್ರಾಹ್ಮಣ ಸಮಾಜದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಅನಿಲ್ ಕುಮಾರ್ ಗಾರಲ್ದಿನ್ನೆ ಹಾಗೂ ವಿನೋದ್ ಸಾಗರ್ ನೆರವೇರಿಸಿದರು. ಶ್ರೀ ಶರಣು, ಶ್ರೀ ಐಕೂರು ವಂದಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಿಮ್ಸ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡ ಲೋಕಾರ್ಪಣೆ. ಖಿದ್ವಾಯಿ ಫೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಕಟ್ಟಡದ ಕಾಮಗಾರಿಗೆ ಸಚಿವರಿಂದ ಶಂಕುಸ್ಥಾಪನೆ. ಸಿಂಧನೂರಿನಲ್ಲಿ ಇಬ್ಬರು ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಬಂಧನ. ಎಸ್ಪಿ ಅರುಣಾಂಶಗಿರಿ ಪ್ರಶಂಸೆ. ನಗರಸಭೆಯ ಮಾಜಿ ಅಧ್ಯಕ್ಷರಾದ ಬಡವರ ಬಂಧು ಎಂ ಈರಣ್ಣನವರ ಹುಟ್ಟುಹಬ್ಬ ಆಚರಣೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛತೆ. ರಿಮ್ಸ್ ನಿರ್ದೇಶಕ ಸಮಾಜ ಕಲ್ಯಾಣ ಅಧಿಕಾರಿಗಳ ಅಮಾನತಿಗೆ ಪ್ರಸಾದ್ ಭಂಡಾರಿ ಒತ್ತಾಯ. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ನಿಂದ ಮತ್ತೊಂದು ಆಸ್ತಿ ಲಪಟಾಯಿಸಲು ಯತ್ನ. ಗಡಿಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆಗೆ ಸರ್ಕಾರಗಳು ಮುಂದಾಗಲಿ. ಬಾಬುಗೌಡ. ವೈಯಕ್ತಿಕ ತೇಜೋವಧೆ ಮಾಡಲು ಪ್ರಯತ್ನ. ಪ್ರವೀಣ್ ಕುಮಾರ್ ವಿರುದ್ಧ ನ್ಯಾಯಾಲಯದ ಮೊರೆ. ಅಂಬಾಜಿರಾವ್ ಮೈದನ್ಕರ್. ಖಾಸಗಿ ಸುದ್ದಿವಾಹಿನಿಯಾದ ಗ್ಯಾರಂಟಿ ನ್ಯೂಸ್ ವತಿಯಿಂದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಮತ್ತು ಅದ್ದೂರಿಯಾಗಿ ನಡೆದ ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.